ಒಬ್ಬ ವ್ಯಕ್ತಿ ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬಂದ. ಅಲ್ಲಿ ಅವನ ಮಗ ಮನೆಯ ಬಾಗಿಲಲ್ಲಿ ಅವನಿಗಾಗಿ ಕಾಯುತ್ತಾ ಕುಳಿತಿದ್ದ. ಅಪ್ಪನನ್ನು ನೋಡಿ ಮಗ ಹೇಳುತ್ತಾನೆ, ಅಪ್ಪ, ನಾನು ನಿನ್ನನ್ನು ಒಂದು ಪ್ರಶ್ನೆ ಕೇಳಬಹುದೇ? ಅದಕ್ಕೆ ಅವನ ತಂದೆ ಹೇಳುತ್ತಾನೆ, ಖಂಡಿತ, ಏನು ಕೇಳಬೇಕೆಂದುಕೊಂಡಿರುವೆಯೋ ಕೇಳು. ನಂತರ ಮಗ ಕೇಳುತ್ತಾನೆ, ಅಪ್ಪ, ನೀವು 1 ಗಂಟೆಯಲ್ಲಿ ಎಷ್ಟು ಹಣ ಸಂಪಾದಿಸುತ್ತೀರಿ? ಇದನ್ನು ಕೇಳಿದ ತಂದೆ ದಿಗ್ಭ್ರಮೆಗೊಂಡು ಹೇಳಿದರು, ಮಗನೇ, ಇದು ನೀನು ಕೇಳುವ ವಿಷಯವಲ್ಲ, ಆದ್ದರಿಂದ ನೀನು ಇಂತಹ ವಿಷಯಗಳನ್ನು ಕೇಳಬಾರದು. ಇಲ್ಲ ಅಪ್ಪ, ನನಗೆ ಇದರ ಬಗ್ಗೆ ತಿಳಿಯಬೇಕು. ದಯವಿಟ್ಟು ಹೇಳಿ, ನೀವು 1 ಗಂಟೆಯಲ್ಲಿ ನೀವು ಎಷ್ಟು ಹಣ ಸಂಪಾದಿಸುತ್ತೀರಾ? ಇದನ್ನು ಕೇಳಿದ ಅವನ ತಂದೆ ಅವನಿಗೆ ಹೇಳುತ್ತಾನೆ, ಸರಿ, ನೀನು ತಿಳಿಯಬೇಕಲ್ಲವೇ? ಹಾಗಾದರೆ ಕೇಳು, ನಾನು ಗಂಟೆಗೆ 100 ರೂಪಾಯಿ ಗಳಿಸುತ್ತೇನೆ. ಇದನ್ನು ಕೇಳಿದ ಮಗ ಬಾಯಿ ತೂಗಿಸುತ್ತಾ, ಸರಿ ಎಂದು ಅವನು ತನ್ನ ತಲೆಯನ್ನು ಕೆಳಗೆ ಹಾಕಿ ಕೇಳುತ್ತಾನೆ, ಅಪ್ಪ, ನಾನು ನಿಮ್ಮಿಂದ 50 ರೂಪಾಯಿ ಸಾಲ ಪಡೆಯಬಹುದೇ? ಅಷ್ಟು ಹೊತ್ತಿಗಾಗಲೇ ಅವನ ಅಪ್ಪ ತುಂಬಾ ಕೋಪಗೊಂಡಿದ್ದನು. ನನ್ನ ಸಂಬಳ ಎಷ್ಟು ಎಂದು ನೀನು ಕೇವಲ ಇದಕ್ಕಾಗಿ ಕೇಳಿದೆಯಾ? ನೀನು ನನ್ನ ಬಳಿ ಹಣ ತಗೊಂಡು ಬೇಡದ ವಸ್ತುಗಳನ್ನು ತೆಗೆದುಕೊಂಡು ಹಾಳು ಮಾಡುವ ಬದಲು ಸುಮ್ಮನೆ ನೀನು ನಿನ್ನ ಕೋಣೆಗೆ ಹೋಗಿ ಓದಿಕೋ ಎಂದ. ಈಗ ಆ ಹುಡುಗ ಏನೂ ಮಾತಾಡದೆ ನೇರವಾಗಿ ತನ್ನ ಕೋಣೆಗೆ ಹೋಗಿ ಬಾಗಿಲು ಮುಚ್ಚುತ್ತಾನೆ. ಈಗ ಅವನ ಅಪ್ಪ ತನ್ನ ಕೋಣೆಯಲ್ಲಿ ಶಾಂತಿಯುತವಾಗಿ ಕುಳಿತುಕೊಂಡಿರುತ್ತಾನೆ. ಅವನಿಗೆ ನಿಜವಾಗಿಯೂ ದುಬಾರಿ ಅಥವಾ ಬಹಳ ಮುಖ್ಯವಾದದ್ದನ್ನು ಖರೀದಿಸಲು 50 ರೂಪಾಯಿ ಹಣ ಬೇಕಾಗಿರಬಹುದೇನೋ ಎಂದು ಯೋಚಿಸಿ, ನಂತರ ಅವನ ಅಪ್ಪ ತನ್ನ ಮಗನ ಕೋಣೆಗೆ ಹೋಗಿ, ಮಗನೇ, ನೀನು ಮಲಗಿದ್ದೀಯಾ ಎಂದು ನಯವಾಗಿ ಮಗನನ್ನು ಕೇಳುತ್ತಾನೆ. ಮಗ ಉತ್ತರಿಸಿದ, ಇಲ್ಲ ಅಪ್ಪ. ಈಗ ಅವನ ಅಪ್ಪ ತನ್ನ ತಪ್ಪನ್ನು ಒಪ್ಪಿಕೊಂಡು ಮಗನಿಗೆ ಹೇಳುತ್ತಾನೆ, ಕೆಲ ಸಮಯದ ಹಿಂದೆ ನಾನು ನಿನ್ನ ಮೇಲೆ ತುಂಬಾ ಕೋಪಗೊಂಡಿದ್ದೆ. ನೀನು ಆಗ ನನ್ನ ಬಳಿ 50 ರೂಪಾಯಿ ಕೇಳಿದ್ದೆಲ್ಲ, ತಗೋ. ಆ ಹುಡುಗ ಮುಗುಳ್ನಕ್ಕು ಹೇಳಿದ, ಧನ್ಯವಾದಗಳು ಅಪ್ಪ. ಅವನು ತುಂಬಾ ಸಂತೋಷದಿಂದ ಹಣವನ್ನು ತೆಗೆದುಕೊಂಡ. ನಂತರ ಅವನು ತನ್ನ ತಲೆ ದಿಂಬಿನ ಕೆಳಗೆ ಇಟ್ಟಿದ್ದ ಕೆಲವು ಸುಕ್ಕುಗಟ್ಟಿದ ಹಳೆಯ ಬಿಲ್ಗಳನ್ನು ತೆಗೆಯಲು ಪ್ರಾರಂಭಿಸುತ್ತಾನೆ. ಅದರಲ್ಲಿ ಅವನ ಅಲ್ಪ ಸ್ವಲ್ಪ ಹಣ ಈಗಾಗಲೇ ಅವನ ಬಳಿ ಇತ್ತು. ಅವನ ಬಳಿ ಹಣ ಇದ್ದುದನ್ನು ನೋಡಿದ ಅಪ್ಪ ಮತ್ತೆ ಕೋಪಗೊಂಡ. ಮಗ ನಿಧಾನವಾಗಿ ತನ್ನ ಹಣವನ್ನು ಎಣಿಸಲು ಪ್ರಾರಂಭಿಸಿದ. ನಂತರ ತನ್ನ ಅಪ್ಪನ ಕಡೆ ನೋಡತೊಡಗಿದ. ಆಗ ಅಪ್ಪ ಕೋಪದಿಂದ ಕೇಳಿದರು, ನಿನ್ನ ಬಳಿ ಈಗಾಗಲೇ ಸ್ವಲ್ಪ ಹಣವಿರುವಾಗ ಹೆಚ್ಚು ಹಣ ನಿನಗೆ ಏಕೆ ಬೇಕು? ಇದಕ್ಕೆ ಮಗ ತಕ್ಷಣ ಉತ್ತರಿಸಿದ, ಅಪ್ಪ, ಆಗ ನನ್ನ ಬಳಿ ಸಾಕಷ್ಟು ಹಣವಿರಲಿಲ್ಲ, ಆದರೆ ಈಗ ನನ್ನ ಬಳಿ ಸಾಕಷ್ಟು ಹಣವಿದೆ. ಮಗ ಪ್ರೀತಿಯಿಂದ ಅಪ್ಪನಿಗೆ ಹೇಳಿದ, ಅಪ್ಪ, ಈಗ ಹೇಳಿ, ನನ್ನ ಬಳಿ 100 ರೂಪಾಯಿ ಇದೆ, ನಾನು 1 ಗಂಟೆ ಖರೀದಿಸಬಹುದೇ? ಅಪ್ಪ, ದಯಮಾಡಿ ನಾಳೆ 1 ಗಂಟೆ ಬೇಗ ಮನೆಗೆ ಬಾ, ನಿನ್ನ ಜೊತೆ ಊಟ ಮಾಡ್ಬೇಕು ಎಂದ. ಮಗನ ಮಾತು ಕೇಳಿದ ಅಪ್ಪ ದಂಗು ಬಡಿದಂತೆ ಕುಳಿತುಬಿಟ್ಟ. ನಂತರ ಕೂಡಲೇ ತನ್ನ ಮಗನನ್ನು ತಬ್ಬಿಕೊಂಡು ಅಪ್ಪ ತನ್ನ ತಪ್ಪುಗಳಿಗಾಗಿ ಕ್ಷಮೆ ಯಾಚಿಸಿದರು. ಜೀವನದಲ್ಲಿ ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು ಎಂದು ಹೇಳುತ್ತಾರೆ. ಆದರೆ ನಾವು ಜೀವನದಲ್ಲಿ ಕಷ್ಟಪಡುತ್ತಲೇ ಇರುತ್ತೇವೆ. ಆದರೆ ಕೆಲಸದ ಒತ್ತಡದಲ್ಲಿ ನಾವು ನಮಗೆ ಮುಖ್ಯವಾದವರಿಗೆ ಸಮಯ ನೀಡುವುದು ಮರೆತು ಬಿಡುತ್ತೇವೆ. ನಾವು ನಮ್ಮ ಆಪ್ತರಿಗೆ ನೀಡುವ 1 ಕ್ಷಣವು ನಮಗೆ ಭವಿಷ್ಯದಲ್ಲಿ ಖಂಡಿತವಾಗಿಯೂ ಸಹಾಯಕವಾಗಬಹುದು. ಎಷ್ಟೋ ಸಲ ಸಮಯದ ಅಭಾವದಿಂದ ಅಥವಾ ಕೆಲಸದ ಒತ್ತಡದಿಂದ ನಮ್ಮ ಹತ್ತಿರದವರು ನಮ್ಮಿಂದ ದೂರ ಉಳಿಯುತ್ತಾರೆ. ಹಾಗಾಗಿ ನಾವು ಜೀವನದಲ್ಲಿ ಒಂಟಿಯಾಗಿರುವ ಸಂದರ್ಭ ಬರಬಹುದು. ಆಮೇಲೆ ನಾವು ಮಾಡಿದ ಸಣ್ಣ ತಪ್ಪಿಗೆ ನಾವೇ ಕಾರಣರಾಗಬಾರದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ.